ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟ್ನಲ್ಲಿ ಎಕ್ಸಾಮ್ನಲ್ಲಿ ಯಾವ್ಯಾವ ಥರದಲ್ಲಿ ಕ್ವಶನ್ ಕೇಳ್ತಾರೆ, ನೀವು ಹೇಗೆ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಡಿಪಾರ್ಟ್ಮೆಂಟಲ್ ಅಕೌಂಟ್ನಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಡಿಪಾರ್ಟ್ಮೆಂಟಲ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳ್ತಾರೆ. ಬ್ಯಾಲೆನ್ಸ್ ಶೀಟನ್ನು ಕೇಳಿದ್ರೆ 15 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓನ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟರೆ 5 or 10 ಮಾರ್ಕ್ಸಿಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಲಿಕ್ಕೆ ಹೇಳ್ತಾರೆ. ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಾರ್ಮೆಟ್, ಇದು ಬ್ಯಾಲೆನ್ಸ್ ಶೀಟಿನ ಫಾರ್ಮೆಟ್. ಈ ಫಾರ್ಮೆಟನ್ನು ನೀಟಾಗಿ ಬರ್ಕೊಳ್ಳಿ. ಫಾರ್ಮೆಟ್ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಪ್ರಾಬ್ಲಮ್ ಮಾಡ್ಬೋದು. ಟ್ರೇಡಿಂಗ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ, ಯಾವುದೇ ಕಂಪನಿಯವರು ಪ್ರಾಡಕ್ಟನ್ನು ರೆಡಿ ಮಾಡಬೇಕು ಅಂತಂದರೆ ರಾ ಮೆಟೀರಿಯಲ್ಸ್ ಬೇಕೇ ಬೇಕು. ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೋ ಅದೆಲ್ಲ ಎಕ್ಸ್ಪೆನ್ಸಸ್ಸನ್ನು ನೀವು ಟ್ರೇಡಿಂಗ್ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತುಂಬ ಎಂಟ್ರೀಸ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿ, ಈಗ ಟೋಟಲಿನ ಮೇಲ್ಭಾಗದಲ್ಲಿರುವಂಥದ್ದು ಟ್ರೇಡಿಂಗ್ ಅಕೌಂಟ್, ಟೋಟಲಿನ ಕೆಳಭಾಗದಲ್ಲಿರುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಎಂಟ್ರಿ ನೀವು ಕಲಿಯೋದು ನಿಮಗೆ ತುಂಬ ಎಂಟ್ರಿ ಇರೋದ್ರಿಂದ ಕಷ್ಟ ಅಂತ ಅನಿಸುತ್ತೆ. ಟ್ರೇಡಿಂಗ್ ಅಕೌಂಟ್ನ ಎಂಟ್ರೀಸನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ, ನೀಟಾಗಿ ಕಲ್ತ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟಿಗೆ ಯಾವ್ಯಾವ್ದು ಬರುತ್ತೆ ಅಂತ ಕಲ್ತ್ರೆ ಉಳಿಯೋದೆಲ್ಲದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೆದ್ರೆ ಆಯಿತು. ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕಾಗತ್ತೆ. ಓಪನಿಂಗ್ ಸ್ಟಾಕ್ ನೋಡಿ, ಓಪನಿಂಗ್ ಸ್ಟಾಕ್ ನಮಗೆ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್. ಕ್ಲೋಸಿಂಗ್ ಸ್ಟಾಕ್ ಅಂತಂದರೆ ನಮ್ಮ ಕಂಪನಿಯಲ್ಲಿ ಉಳಿದಿರುವಂಥ ಸ್ಟಾಕ್ಗಳು. ಆ ಸ್ಟಾಕನ್ನು ನಾವು ನೆಕ್ಸ್ಟ್ ಇಯರ್ನಲ್ಲಿ ಸೇಲ್ ಮಾಡ್ಬೋದು. ಸೇಲ್ ಮಾಡಿದಾಗ ನಮಗೆ ದುಡ್ಡು ಸಿಗುತ್ತೆ, ಹಾಗಾಗಿ ಇನ್ಕಮ್ ಆಗುತ್ತೆ, ಕ್ರೆಡಿಟ್ ಸೈಡಿಗೆ ಬರೀಬೇಕು. ಪರ್ಚೇಸಸ್, ನಾವು ಯಾವುದೇ ಒಂದು ವಸ್ತುವನ್ನು ತೊಗೊಳ್ಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಳ್ಬೇಕು, ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೇಲ್ಸ್, ಯಾವುದೇ ವಸ್ತುವನ್ನು ಮಾರಿದಾಗ ನಮ್ಮ ಕೈಗೆ ದುಡ್ಡು ಸಿಗುತ್ತೆ, ಹಾಗಾಗಿ ಇನ್ಕಮ್ ಕ್ರೆಡಿಟ್ ಸೈಡಿಗೆ ಬರೀಬೇಕು. ದೆನ್ ವೇಜಸ್, ಯಾವುದೇ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದಾಗ ಆ ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ಸನ್ನು ಗೋಡೌನಿಗೆ ತಂದು ಹಾಕೋದು ಲೇಬರ್ಸಿಗೆ ವೇಜಸ್ ಪೇಮೆಂಟ್ ಮಾಡಬೇಕಾಗತ್ತೆ, ಕೂಲಿ ಕೊಡಬೇಕಾಗತ್ತೆ, ಅದು ನಮಗೆ ಎಕ್ಸ್ಪೆನ್ಸಸ್. ಕ್ಯಾರೇಜ್ ಇನ್ ವರ್ಡ್, ಒಂದು ವೇಳೆ ಬೇರೆ ದೇಶದಿಂದ ನಾವೇನಾದರೂ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದರೆ ಶಿಪ್ಪಿಂಗ್ ಚಾರ್ಜಸ್ ಪೇಮೆಂಟ್ ಮಾಡಬೇಕಾಗತ್ತೆ, ಅದು ಕ್ಯಾರೇಜ್ ಇನ್ ವರ್ಡ್. ಪರ್ಚೇಸ್ ಮಾಡಬೇಕಾದ್ರೆ ಕ್ಯಾರೇಜ್ ಪೇಮೆಂಟ್ ಮಾಡಿದ್ರೆ ಕ್ಯಾರೇಜ್ ಇನ್ ವರ್ಡ್, ಸೇಲ್ ಮಾಡಬೇಕಾದ್ರೆ ಕ್ಯಾರೇಜ್ ಪೇಮೆಂಟ್ ಮಾಡಿದ್ರೆ ಕ್ಯಾರೇಜ್ ಔಟ್ವರ್ಡ್. ದಿ ಕ್ಯಾರೇಜ್ ಇನ್ವರ್ಡ್ ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಕ್ಯಾರೇಜ್ ಇನ್ವರ್ಡ್ ಆದರೆ ಮಾತ್ರ ಇಲ್ಲಿ ಬರೀಬೇಕು, ಕ್ಯಾರೇಜ್ ಔಟ್ವರ್ಡ್ ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀಬೇಕಾಗತ್ತೆ. ಸೊ ಇಲ್ಲಿ ಬರುವಂಥ ಎಂಟ್ರಿಗಳು ಇವಿಷ್ಟೇ. ಓಪನಿಂಗ್ ಸ್ಟಾಕ್, ಅದರ ಅಪೋಸಿಟ್ ಕ್ಲೋಸಿಂಗ್ ಸ್ಟಾಕ್. ಪರ್ಚೇಸಸ್, ಅದರ ಅಪೋಸಿಟ್ ಸೇಲ್ಸ್. ದೆನ್ ವೇಜಸ್, ಕ್ಯಾರೇಜ್ ಇನ್ವರ್ಡ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಈ ಮೂರು ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ಬರೀಬೇಕಾಗತ್ತೆ. ದೆನ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಇದು ಕ್ವಶನ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಅಂದರೆ ಏನು ಅಂತ. ದೆನ್ ಟೋಟಲ್ ಮಾಡಬೇಕು. ಎಕ್ಸ್ಪೆನ್ಸಸ್ ಏನಾದರೂ ಜಾಸ್ತಿ ಇದ್ದರೆ, ಎಕ್ಸ್ಪೆನ್ಸಸ್ ಮತ್ತು ಇನ್ಕಮನ್ನು ಕಂಪೇರ್ ಮಾಡಬೇಕು. ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇದ್ದರೆ ಗ್ರಾಸ್ ಲಾಸ್ ಆಗುತ್ತೆ, ಇನ್ಕಮ್ ಜಾಸ್ತಿ ಇದ್ದರೆ ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಆ ಗ್ರಾಸ್ ಪ್ರಾಫಿಟನ್ನು ಬ್ರಾಡ್ ಡೌನ್ ಮಾಡಿಕೊಂಡು ಉಳಿದಿರುವಂಥ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಉಳಿದಿರುವಂಥ ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕಾಗತ್ತೆ. ದೆನ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗತ್ತೆ. ಸೊ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ನೀವು ಪರ್ಚೇಸ್ ಅಂಡರಲ್ಲಿ ಕನ್ಸಿಡರ್ ಮಾಡಬೇಕು, ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ಸೇಲ್ಸ್ ಅಂಡರಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಇದರಲ್ಲೂ ಅಷ್ಟೇ, ಸೇಲ್ಸಲ್ಲಿ ಯಾವ್ದು ಕನ್ಸಿಡರ್ ಮಾಡಬೇಕು ಅಂತ ಕಲ್ತ್ಕೊಂಡ್ರಾಯ್ತು. ABCDEFG. A for advertisement, B for bad debts, C for carriage outward and commission, D for discount, E for ಏನೂ ಇಲ್ಲ, F for free samples. ಇವಿಷ್ಟಕ್ಕೆ ಸೇಲ್ಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಕ್ಯಾರೇಜ್ ಇನ್ವರ್ಡ್, ಡಿಸ್ಕೌಂಟ್ ರಿಸೀವ್ಡ್, ಇಂಪೋರ್ಟ್ ಡ್ಯೂಟಿ, ಆಕ್ಟ್ರಾಯ್, ಫ್ರೈಟ್, ಇವಿಷ್ಟಕ್ಕೆ ಪರ್ಚೇಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಈ ಇಂಪೋರ್ಟ್ ಡ್ಯೂಟಿ, ಆಕ್ಟ್ರಾಯ್, ಫ್ರೈಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರುತ್ತೆ. ಸೊ ಈ ಎಕ್ಸ್ಪೆನ್ಸಸ್ಸಿಗೆ ಪರ್ಚೇಸ್ ಕನ್ಸಿಡರ್ ಮಾಡಬೇಕು. ABCDEFGಗೆ ಸೇಲ್ಸನ್ನು, ABCDEFಗೆ ಸೇಲ್ಸನ್ನು ಕನ್ಸಿಡರ್ ಮಾಡಬೇಕು. ಅದು ಹೇಗೆ ಕನ್ಸಿಡರ್ ಮಾಡಬೇಕು, ಹೇಗೆ ಪ್ರಾಬ್ಲಮ್ ಮಾಡ್ತಾ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ಕೊಡ್ತೀನಿ. ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. 2025 ಕ್ವಶನ್ ಪೇಪರ್ SCP ಸಿಲೆಬಸ್ಸಲ್ಲಿ ಕೇಳಿರುವಂಥ ಪ್ರಾಬ್ಲಮ್, 5 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಾಬ್ಲಮ್. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮಾಡಬೇಕು. ಈಗ ತಾನೇ ಹೇಳಿದಾಗೆ ಫಸ್ಟ್ ಏನು ಬರೀಬೇಕು, ಓಪನಿಂಗ್ ಸ್ಟಾಕ್ ಬರೀಬೇಕು. ಸ್ಟಾಕ್ ಆನ್ 1/1 ಅಂತಿರೋದು ಓಪನಿಂಗ್ ಸ್ಟಾಕ್ ಆಗುತ್ತೆ, 31st 12 ಅಂತಿರೋದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ, 50,000 60,000. ಓಪನಿಂಗ್ ಸ್ಟಾಕ್ ಅಂತ ಬರೆದು 50,000 60,000 ಬರೆಯುವಂಥದ್ದು. ನೆಕ್ಸ್ಟ್ ಪರ್ಚೇಸಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, 60,000 80,000 ಇದೆ, ಪರ್ಚೇಸ್ ಅಂತ ಬರೆದು 60,000 80,000. ನೆಕ್ಸ್ಟ್ ವೇಜಸ್ ಕೊಡಲಿಲ್ಲ, ವೇಜಸ್ ಬರೆಯೋದು ಬೇಡ. ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, 5,000 ಕೊಟ್ಟಿದ್ದಾರೆ, ಒಂದೇ ಅಮೌಂಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ A ಮತ್ತು ಡಿಪಾರ್ಟ್ಮೆಂಟ್ B. ಆ ABಗೆ ಎಷ್ಟೆಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ರೇಷೋ ಬೇಸ್ ಮೇಲೆ. ಕ್ಯಾರೇಜ್ ಇನ್ವರ್ಡಿಗೆ ಯಾವ ರೇಷೋ ತೊಗೊಳ್ಬೇಕು, ಕ್ಯಾರೇಜ್ ಇನ್ವರ್ಡಿಗೆ
ಕ್ಯಾರೇಜ್ ಇನ್ವರ್ಡ್ಗೆ ಪರ್ಚೇಸನ್ನು ರೇಷಿಯೋ ಆಗಿ ಕನ್ಸಿಡರ್ ಮಾಡಬೇಕು. ಅದು ಹೇಗೆ ರೇಷಿಯೋ ಮಾಡಬೇಕು ಅಂತ ನಾನು ನೆಕ್ಸ್ಟ್ ತಿಳಿಸ್ತೀನಿ. ದೆನ್ ಓಪನಿಂಗ್ ಸ್ಟಾಕ್ ಆಯಿತು, ಪರ್ಚೇಸ್ ಆಯಿತು, ಸೇಲ್ಸ್ ಆಯಿತು. ಸೇಲ್ಸನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಏನಕ್ಕೆ ಅಂತಂದರೆ ನಮಗೆ ಇನ್ಕಮ್. ಕ್ಲೋಸಿಂಗ್ ಸ್ಟಾಕನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಏನಕ್ಕೆ ಅಂದರೆ ಇನ್ಕಮ್. ಕ್ಯಾರೇಜ್ ಇನ್ವರ್ಡನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಎಕ್ಸ್ಪೆನ್ಸಸ್. ಸ್ಯಾಲ್ರಿಯನ್ನು ಈ ಟ್ರೇಡಿಂಗ್ ಅಕೌಂಟಲ್ಲಿ ಬರೀಲಿಕ್ಕಿಲ್ಲ. ಯಾಕೆ ಅಂತಂದರೆ ಟ್ರೇಡಿಂಗ್ ಅಕೌಂಟಿಗೆ ಬರುವಂಥದ್ದು ಇಷ್ಟು ಎಂಟ್ರಿ ಮಾತ್ರ. ಪರ್ಚೇಸ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಟ್ರೇಡಿಂಗ್ ಅಕೌಂಟಿಗೆ ಬರೀಬೇಕು. ಉಳಿದಿರುವಂಥ ಎಕ್ಸ್ಪೆನ್ಸಸ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಸ್ಯಾಲ್ರಿಯನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕಾಗತ್ತೆ. ದೆನ್ ಡಿಸ್ಕೌಂಟ್ ರಿಸೀವ್ಡ್, ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ರಿಸೀವ್ಡ್ ಯಾವಾಗ ಡಿಸ್ಕೌಂಟ್ ರಿಸೀವ್ ಮಾಡ್ತೀವಿ? ಪರ್ಚೇಸ್ ಮಾಡಬೇಕಾದ್ರೆ ಡಿಸ್ಕೌಂಟ್ ರಿಸೀವ್ ಮಾಡ್ತೀವಿ. ಡಿಸ್ಕೌಂಟ್ ರಿಸೀವ್ ಮಾಡಿದ್ರೆ ಇನ್ಕಮ್ ಆಗುತ್ತೆ. ಇನ್ಕಮ್ ಹೌದು, ಬಟ್ ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಇನ್ಕಮ್ ಅಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರುವಂಥ ಇನ್ಕಮ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕಾಗತ್ತೆ. ಡಿಸ್ಕೌಂಟ್ ಅಲೌಡ್ ಅಂದರೆ ಬೇರೆಯವರಿಗೆ ಡಿಸ್ಕೌಂಟ್ ಕೊಟ್ಟಿದ್ದೀವಿ, ಇದು ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ಬಟ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುವಂಥ ಎಕ್ಸ್ಪೆನ್ಸಸ್ ಅಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರುವಂಥ ಎಕ್ಸ್ಪೆನ್ಸಸ್. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು ಪರ್ಚೇಸ್ ಮತ್ತು ಸೇಲ್ಸ್ ಅಮೌಂಟ್ ಬರ್ಕೊಂಡು ರೇಷಿಯೋ ಮಾಡ್ಕೊಳ್ಬೇಕಾಗತ್ತೆ. ಪರ್ಚೇಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 60,000, 80,000 ಇದೆ. ಒಂದು ವೇಳೆ ಪರ್ಚೇಸ್ ರಿಟರ್ನ್ ಇದ್ದರೆ ಕಳೆದು ಬರ್ಕೊಳ್ಬೇಕಿತ್ತು. ಯಾವುದೇ ಥರ ಪರ್ಚೇಸ್ ರಿಟರ್ನ್ ಕೊಟ್ಟಿಲ್ಲ. ಸೊ 60,000, 80,000 ರೇಷಿಯೋ ಮಾಡಿಕೊಂಡಾಗ 4 zeros ಕ್ಯಾನ್ಸಲ್ ಆಗುತ್ತೆ. 6:8. ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂದರೆ 6:8 ಬರ್ಕೊಳ್ಬೋದು. ಮತ್ತೆ ಅಗೇನ್ ಸಿಂಪ್ಲಿಫೈ ಮಾಡ್ಬೋದು, ಮಾಡಿದ್ರು ಮಾಡದೇ ಇದ್ದರೂ ಆನ್ಸರ್ ಒಂದೇ ಬರುತ್ತೆ. ನಾನಿಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. 2 3 6, 2 4 8, 3:4 ರೇಷಿಯೋ ಆಗುತ್ತೆ ಪರ್ಚೇಸ್ ರೇಷಿಯೋ. ಸೇಲ್ಸ್ ರೇಷಿಯೋ 1,60,000 ಮತ್ತು ಸೇಲ್ಸ್ ಕೊಟ್ಟಿರೋಂಥ ಅಮೌಂಟ್ 160, 2 ಲಕ್ಷ. ಸಿಂಪ್ಲಿಫೈ ಮಾಡಿದಾಗ 4 zeros ಕ್ಯಾನ್ಸಲ್ ಆಗುತ್ತೆ. 16, 20 ಉಳಿಯುತ್ತೆ. 4 4 16, 4 5 20, 4:5. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕಾಗಲ್ಲ, 4:5 ಬರುತ್ತೆ. ಸೊ ಫಸ್ಟು ನೀವು ರೇಷಿಯೋ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಪರ್ಚೇಸ್ ರೇಷಿಯೋ, ಸೇಲ್ಸ್ ರೇಷಿಯೋ ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಸೊಲ್ಯೂಷನ್ ಸ್ಟಾರ್ಟ್ ಮಾಡಬೇಕು. ನಾನು ಆಲ್ರೆಡಿ ಸೊಲ್ಯೂಷನ್ ಮಾಡಿಟ್ಟಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಓಪನಿಂಗ್ ಸ್ಟಾಕ್ ಬರೀಬೇಕು. ಓಪನಿಂಗ್ ಸ್ಟಾಕನ್ನು ಡೆಬಿಟ್ ಸೈಡಿಗೆ ಬರೆದಿದ್ದೀನಿ, 50,000, 60,000. ನೆಕ್ಸ್ಟು ಪರ್ಚೇಸ್ ಬರೀಬೇಕು, 60,000, 80,000. ನೆಕ್ಸ್ಟು ಸೇಲ್ಸ್ ನಮಗೆ ಇನ್ಕಮ್ ಆಗುತ್ತೆ, ಕ್ರೆಡಿಟ್ ಸೈಡಿಗೆ ಬರೀಬೇಕು, 160, 2 ಲಕ್ಷ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ 20,000, 30,000. ನೆಕ್ಸ್ಟು ನೋಡಿ ಇಲ್ಲಿ ಬರುವಂಥ ಎಂಟ್ರಿ ವೇಜಸ್ ಕ್ವಶನಲ್ಲಿ ಕೊಡಲಿಲ್ಲ. ಯಾವುದೇ ಥರ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರನ್ನು ಕ್ವಶನಲ್ಲಿ ಕೊಡಲಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸನ್ನು ಕ್ವಶನಲ್ಲಿ ಕೊಡಲಿಲ್ಲ. ಕ್ಯಾರೇಜ್ ಇನ್ವರ್ಡ್ ಬರೆದಿದ್ದೀನಿ, ಒಂದೇ ಅಮೌಂಟ್ ಕೊಟ್ಟಿದ್ದಾರೆ. ಕ್ಯಾರೇಜ್ ಇನ್ವರ್ಡಿಗೆ 5,000 ಮಾತ್ರ ಕೊಟ್ಟಿದ್ದಾರೆ. ಆ 5,000ಗೆ ನಾವು ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ರೇಷಿಯೋ ಯಾವ್ದು ತೊಗೊಳ್ಬೇಕು? ಕ್ವಶನಲ್ಲಿ ಏನಾದರೂ ರೇಷಿಯೋ ಕೊಟ್ಟಿದ್ದಾರಾ? ಕ್ವಶನಲ್ಲಿ ಯಾವುದೇ ಥರ ರೇಷಿಯೋ ಕೊಡಲಿಲ್ಲ. ಕೆಲವೊಂದು ಸರಿ ಕ್ವಶನಲ್ಲೇ ಎಲ್ಲ ಎಕ್ಸ್ಪೆನ್ಸಸ್ಸಿಗೆ 2:1 ಆ ಥರ ಒಂದು ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತಾರೆ. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ಥರ ರೇಷಿಯೋ ಕೊಡಲಿಲ್ಲ. ಸೊ ಈಗ ಏನು ಮಾಡಬೇಕು? ಕ್ಯಾರೇಜ್ ಇನ್ವರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕ್ಯಾರೇಜ್ ಇನ್ವರ್ಡ್ ಆದರೆ ಪರ್ಚೇಸಿಗೆ ಸಂಬಂಧಪಟ್ಟಿದ್ದು, ಕ್ಯಾರೇಜ್ ಔಟ್ವರ್ಡ್ ಆದರೆ ಸೇಲ್ಸಿಗೆ ಸಂಬಂಧಪಟ್ಟಿದ್ದು. ಈಗ ನಾವು ಬರೆದಿರುವಂಥದ್ದು ಕ್ಯಾರೇಜ್ ಇನ್ವರ್ಡ್. ಸೊ ಪರ್ಚೇಸನ್ನು ರೇಷಿಯೋ ಆಗಿ ತಗೊಂಡು ಕ್ಯಾರೇಜ್ ಇನ್ವರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿರುವಂಥ ಅಮೌಂಟ್ 5,000. ಅದಕ್ಕೆ ಯಾವ ರೇಷಿಯೋ ಕನ್ಸಿಡರ್ ಮಾಡಬೇಕು? ಪರ್ಚೇಸ್ ರೇಷಿಯೋ. ಯಾಕೆ ಅಂತಂದರೆ ಕ್ಯಾರೇಜ್ ಇನ್ವರ್ಡ್ ಅಂತಂದರೆ ಪರ್ಚೇಸ್ ಮಾಡಬೇಕಾದ್ರೆ ಕೊಟ್ಟಿರುವಂಥ ಶಿಪ್ಪಿಂಗ್ ಚಾರ್ಜಸ್. ಅದೇ ಕ್ಯಾರೇಜ್ ಔಟ್ವರ್ಡ್ ಆದರೆ ಸೇಲ್ಸ್ ರೇಷಿಯೋ ತೊಗೊಳ್ಬೇಕಿತ್ತು. ಬಟ್ ಕ್ಯಾರೇಜ್ ಔಟ್ವರ್ಡ್ ಆದರೆ ನಾವು ಇಲ್ಲಿ ಬರೀಲಿಕ್ಕಿಲ್ಲ. ಕ್ಯಾರೇಜ್ ಔಟ್ವರ್ಡ್ ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀಬೇಕು. ನೋಡಿ, ಕ್ಯಾರೇಜ್ ಔಟ್ವರ್ಡನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ, ಕ್ಯಾರೇಜ್ ಇನ್ವರ್ಡನ್ನು ಟ್ರೇಡಿಂಗ್ ಅಕೌಂಟಲ್ಲಿ ಬರೀಬೇಕು. ಈಗ ಕೊಟ್ಟಿರುವಂಥದ್ದು ಕ್ಯಾರೇಜ್ ಇನ್ವರ್ಡ್. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಬರ್ತಿದ್ದೀವಿ. 5,000 ಕೊಟ್ಟಿದ್ದಾರೆ. ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರೇಷಿಯೋ ಎಷ್ಟು? 3:4. ಸೊ 5,000 × 3/7, 5,000 × 4/7. 7 ಹೇಗೆ ಬಂತು? 3 + 4 7. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 2,143, 2,857 ಬರುತ್ತೆ. ಇವೆರಡನ್ನು ಆ್ಯಡ್ ಮಾಡಲಿಕ್ಕೂ ಕ್ವಶನ್ ಇರುವಂಥ ಅಮೌಂಟೇ ಬರಬೇಕು. ಇವೆರಡನ್ನು ಆ್ಯಡ್ ಮಾಡಲಿಕ್ಕೂ 5,000 ಬರುತ್ತೆ. ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಹೇಗೆ? 5,000 × 3/7, 4/7. ಅಲ್ಲಿಗೆ ಕ್ಯಾರೇಜ್ ಇನ್ವರ್ಡ್ ಆಯಿತು, ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರುವಂಥ ಎಂಟ್ರಿ ಯಾವುದು? ಸ್ಯಾಲ್ರಿ ಟ್ರೇಡಿಂಗ್ ಅಕೌಂಟಿಗೆ ಬರಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಡಿಸ್ಕೌಂಟ್ ರಿಸೀವ್, ಡಿಸ್ಕೌಂಟ್ ಅಲೌಟ್ ಕೂಡ ಟ್ರೇಡಿಂಗ್ ಅಕೌಂಟಿಗೆ ಬರಲ್ಲ. ಸೊ ವೆರಿ ಇಂಪಾರ್ಟೆಂಟ್, ನೀವು ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಎಂಟ್ರಿಗಳನ್ನು ಕಲ್ತ್ಕೊಳ್ಬೇಕು. ಉಳಿಯೋದೆಲ್ಲದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೆದ್ರೆ ಆಯಿತು. ಸೊ ಈಗ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯಿತು. ಟೋಟಲ್ ಮಾಡ್ಕೊಳ್ಬೇಕು. ಯಾವ ಟೋಟಲ್ ಜಾಸ್ತಿ ಇರುತ್ತೋ ಅದನ್ನು ಎರಡೂ ಸೈಡ್ ಬರೀಬೇಕು. ಡೆಬಿಟ್ ಸೈಡ್ ಟೋಟಲ್ ಕಮ್ಮಿ ಇದೆ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಜಾಸ್ತಿ ಇರೋದನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಈಗ ಇನ್ಕಮ್ ಜಾಸ್ತಿ ಇರೋದ್ರಿಂದ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಒಂದು ವೇಳೆ ಡೆಬಿಟ್ ಸೈಡ್ನಲ್ಲೇ ಜಾಸ್ತಿ ಇದ್ದರೆ ಅವಾಗ ಕ್ರೆಡಿಟ್ ಸೈಡ್ನಲ್ಲಿ ಬ್ಯಾಲೆನ್ಸ್ ಬರೀಬೇಕು, ಬೈ ಗ್ರಾಸ್ ಲಾಸ್ ಅಂತ ಬರೀಬೇಕು. ಈಗ ಇನ್ಕಮ್ ಕ್ರೆಡಿಟ್ ಸೈಡ್ನಲ್ಲಿ ಜಾಸ್ತಿ ಇದೆ,
160 ಪ್ಲಸ್ 20 180, 2 ಲಕ್ಷ ಪ್ಲಸ್ 30,000 2,30,000. ಇಲ್ಲಿ ಅಮೌಂಟ್ ಕಮ್ಮಿ ಇತ್ತು, ಈ ಬ್ಯಾಲೆನ್ಸ್ ಆಮೇಲೆ ಬರುವಂಥ ಬ್ಯಾಲೆನ್ಸ್ ಇದು ನೋಡಿ. ಟೋಟಲ್ ಮಾಡಿದಾಗ ಡೆಬಿಟ್ ಸೈಡಿನ ಟೋಟಲ್ ಕಮ್ಮಿ ಇದೆ, ಕ್ರೆಡಿಟ್ ಸೈಡಿನ ಟೋಟಲ್ ಜಾಸ್ತಿ ಇದೆ. ಸೊ ಜಾಸ್ತಿ ಇರೋವಂಥ ಟೋಟಲನ್ನು ಎರಡು ಸೈಡ್ ಬರ್ಕೊಳ್ಬೇಕು. 2,30,000 2,30,000, 180 180. ಈ 2,30,000ದಿಂದ ಇವಿಷ್ಟನ್ನು ಕಳೆದ್ರೆ ಇಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ 87,143. 1,80,000ದಿಂದ ಇವಿಷ್ಟು ಆನ್ಸರನ್ನು ಕಳೆದಾಗ ಬ್ಯಾಲೆನ್ಸ್ ಸಿಗುತ್ತೆ 67,857. ಅದು ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಈಗ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದೆ, ಸೊ ಗ್ರಾಸ್ ಪ್ರಾಫಿಟ್. ಅದೇನಾದರೂ ರಿವರ್ಸ್ ಕೇಸ್ ಆಗಿದ್ರೆ ಗ್ರಾಸ್ ಲಾಸ್ ಬರ್ತಿತ್ತು. ಇಲ್ಲಿಗೆ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಏನು ಗ್ರಾಸ್ ಪ್ರಾಫಿಟ್ ಬಂದಿರುತ್ತೋ ಅದನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 67,857, 87,143. ಈಗ ಯಾವ್ಯಾವ ಎಂಟ್ರಿಯನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಬರ್ದಿಲ್ವೋ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರಬೇಕಾಗತ್ತೆ. ಸೊ ಯಾವ್ದು ಬರ್ದಿಲ್ಲ, ಸ್ಯಾಲ್ರಿ ಬರ್ದಿಲ್ಲ. ಸ್ಯಾಲ್ರಿ ಅಂತಂದರೆ ನಮಗೆ ಇನ್ಕಮ್ ಆಗುತ್ತಾ ಎಕ್ಸ್ಪೆನ್ಸಸ್ ಆಗುತ್ತಾ? ಎಕ್ಸ್ಪೆನ್ಸಸ್ ಆದರೆ ಡೆಬಿಟ್ ಸೈಡಿಗೆ, ಇನ್ಕಮ್ ಆದರೆ ಕ್ರೆಡಿಟ್ ಸೈಡಿಗೆ. ಎಲ್ಲ ಕಂಪನಿಯವರು ಎಂಪ್ಲಾಯೀಸನ್ನು ಹೈರ್ ಮಾಡ್ಕೊಳ್ತಾರೆ, ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ತಾರೆ. ಸೊ ಸ್ಯಾಲ್ರಿ ಅನ್ನೋದು ಕಂಪನಿಯವರಿಗೆ ಖರ್ಚು, ಸೊ ಡೆಬಿಟ್ ಸೈಡಿಗೆ ಬರೀಬೇಕು. 10,000 ರೂಪಾಯಿ ಕೊಟ್ಟಿದ್ದಾರೆ. ಬಟ್ ಸ್ಯಾಲ್ರಿ ಪರ್ಚೇಸಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಸೇಲ್ಸಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಕ್ವಶನಲ್ಲಿ ಅದೇ ಥರ ರೇಷಿಯೋನೂ ಕೊಡಲಿಲ್ಲ. ಒಂದು ವೇಳೆ ಸೇಲ್ಸ್ ಮ್ಯಾನೇಜರ್ ಸ್ಯಾಲ್ರಿ ಅಂತ ಕೊಟ್ಟರೆ ಸೇಲ್ಸನ್ನು ಬೇಸಾಗಿ ಕನ್ಸಿಡರ್ ಮಾಡ್ಬೋದಿತ್ತು. ಬರೀ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಏನೋ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆಯಿತು. 10,000ನ ಈಕ್ವಲ್ ಆಗಿ ಡಿಪಾರ್ಟ್ಮೆಂಟ್ ಎ ಮತ್ತು ಬಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 5,000 ಬರುತ್ತೆ. ಸೊ ನೆಕ್ಸ್ಟ್ ಇರುವಂಥ ಎಂಟ್ರಿ ಡಿಸ್ಕೌಂಟ್ ರಿಸೀವ್ಡ್ ಮತ್ತು ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ರಿಸೀವ್ಡ್, ಡಿಸ್ಕೌಂಟ್ ನಮಗೆ ಸಿಕ್ಕಿದೆ, ಇನ್ಕಮ್ ಆಗುತ್ತೆ, ಸೊ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಡಿಸ್ಕೌಂಟ್ ಅಲೌಡ್, ನಾವು ಬೇರೆಯವರಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ, ಅದು ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ಡಿಸ್ಕೌಂಟ್ ರಿಸೀವ್ಡ್, ಯಾವಾಗ ಡಿಸ್ಕೌಂಟ್ ಸಿಗುತ್ತೆ ನಮಗೆ? ಡಿಸ್ಕೌಂಟನ್ನು ನೀವು ಯಾವಾಗ ರಿಸೀವ್ ಮಾಡ್ತೀರಾ? ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ರೆ ಮಾತ್ರ. ಸೊ ಡಿಸ್ಕೌಂಟ್ ರಿಸೀವ್ಡಿಗೆ ಪರ್ಚೇಸನ್ನು ರೇಷಿಯೋ ಆಗಿ ತೊಗೊಳ್ಬೇಕು. ಪರ್ಚೇಸ್ ರೇಷಿಯೋ ಎಷ್ಟು? 3:4. ಡಿಸ್ಕೌಂಟ್ ರಿಸೀವ್ಡ್ ಕೊಟ್ಟಿರುವಂಥ ಅಮೌಂಟ್ ಎಷ್ಟು? 2,000 ಅಮೌಂಟ್ ಕೊಟ್ಟಿದ್ದಾರೆ. 2,000 × 3/7, 2,000 × 4/7. ಆಗ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 857 ಮತ್ತು 1143 ಬರುತ್ತೆ. 2,000 × 3/7, 2,000 × 4/7, 1142.8 ಬಂದಿದೆ. 0.5 ಅಥವಾ 0.5ಗಿಂತ ಜಾಸ್ತಿ ಬಂದರೆ ಒಂದನ್ನು ಆ್ಯಡ್ ಮಾಡಬೇಕು. 1,142 ಇರೋದು 1,143 ಆಗುತ್ತೆ. ಅಲ್ಲಿಗೆ ಡಿಸ್ಕೌಂಟ್ ರಿಸೀವ್ಡ್ ಆಯಿತು. ಡಿಸ್ಕೌಂಟ್ ಅಲೌಡ್, ಯಾವಾಗ ಡಿಸ್ಕೌಂಟನ್ನು ನೀವು ಕೊಡ್ತೀರಾ? ಸೇಲ್ ಮಾಡಬೇಕಾದ್ರೆ ಡಿಸ್ಕೌಂಟನ್ನು ನೀವು ಕೊಡ್ತೀರಾ. ಗೊತ್ತಾಗಲಿಲ್ಲ ಅಂತಂದರೆ ನಾನು ಇದೊಂದು ಬೇಸ್ ಚಾರ್ಟ್ ಹೇಳಿದ್ದೆ ನೋಡಿ, ಈ ಚಾರ್ಟನ್ನು ಕಲ್ತ್ಕೊಂಡ್ರಾಯಿತು. ಡಿಸ್ಕೌಂಟ್ ರಿಸೀವ್ಡಿಗೆ ಪರ್ಚೇಸನ್ನು ಕನ್ಸಿಡರ್ ಮಾಡಬೇಕು, ಡಿಸ್ಕೌಂಟ್ ಅಲೌಡಿಗೆ ಸೇಲ್ಸನ್ನು ಕನ್ಸಿಡರ್ ಮಾಡಬೇಕು. ಸೇಲ್ಸನ್ನು ರೇಷಿಯೋ ಮಾಡಿಕೊಂಡಾಗ 4:5 ಇದೆ, 4:5 ಬಂದಿದೆ. ಕೊಟ್ಟಿರುವಂಥ ಅಮೌಂಟ್ ಎಷ್ಟು ಅಂತಂದರೆ, ಡಿಸ್ಕೌಂಟ್ ಅಲೌಡ್ ಅಂತ ಕೊಟ್ಟಿರುವಂಥ ಅಮೌಂಟ್ 3,000 ಇದೆ. 3,000 ಇಂಟು ರೇಷಿಯೋ 4:5, 4/9 ಮಾಡಿದಾಗ 1,333.333 ಬರುತ್ತೆ. 1,333ನೇ ಬರೀಬೇಕು. 0.5ಗಿಂತ ಜಾಸ್ತಿ ಬಂದರೆ ಮಾತ್ರ 1 ಆ್ಯಡ್ ಮಾಡಬೇಕು. ನೆಕ್ಸ್ಟ್ 3,000 ಇಂಟು 4/9 ಮಾಡಿದಾಗ 3,000 ಇಂಟು 5/9 ಮಾಡಿದಾಗ 1,666.6, 0.5ಗಿಂತ ಜಾಸ್ತಿ ಇದೆ, 1 ಆ್ಯಡ್ ಮಾಡಬೇಕು. 1,667 ಮಾಡಬೇಕು. ಆಗ ಇಷ್ಟು ಆನ್ಸರ್ ಬರುತ್ತೆ. ಈಗಲೂ ಅದೇ ಥರನೇ ಡೆಬಿಟ್ ಸೈಡಿನ ಆನ್ಸರ್ ಮತ್ತು ಡೆಬಿಟ್ ಸೈಡ್ನಲ್ಲಿರುವಂಥ ವ್ಯಾಲ್ಯೂ, ಕ್ರೆಡಿಟ್ ಸೈಡ್ನಲ್ಲಿರುವಂಥ ವ್ಯಾಲ್ಯೂ ನೋಡಿ ಯಾವ್ದು ಜಾಸ್ತಿ ಇದೆ ನೋಡಿ. ಕ್ರೆಡಿಟ್ ಸೈಡ್ನಲ್ಲಿ ಜಾಸ್ತಿ ಇದೆ, ಅದನ್ನು ಎರಡೂ ಸೈಡ್ ಟೋಟಲ್ ಆಗಿ ಬರ್ಕೊಳ್ಬೇಕು. ಇದನ್ನು ಟೋಟಲ್ ಮಾಡಿದಾಗ 68,714 ಬರುತ್ತೆ. ಎರಡೂ ಸೈಡ್ ಅದೇ ಆನ್ಸರ್ ಬರ್ಕೊಳ್ಬೇಕು. ಡಿಪಾರ್ಟ್ಮೆಂಟ್ ಬಿ ಟೋಟಲ್ ಮಾಡಿದಾಗ 88,286 ಬರುತ್ತೆ. ಎರಡೂ ಸೈಡ್ ಅದೇ ಆನ್ಸರೇ ಬರ್ಕೊಳ್ಬೇಕು. ದೆನ್ ಆ ಆನ್ಸರಿಂದ ಡೆಬಿಟ್ ಸೈಡ್ನಲ್ಲಿರುವಂಥ ವ್ಯಾಲ್ಯೂವನ್ನು 68,714 -5,000 -1,833, ಅದೇ ಥರನೇ 88,286 -5,000 -1,667 ಮಾಡಿದಾಗ ಬ್ಯಾಲೆನ್ಸ್ ಬರುತ್ತೆ. ಆ ಬ್ಯಾಲೆನ್ಸು ನೆಟ್ ಪ್ರಾಫಿಟ್ ಆಗುತ್ತೆ. ಟ್ರೇಡಿಂಗ್ ಅಕೌಂಟಿನ ಆನ್ಸರಿಗೆ ನಾವು ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅಂತ ಕರಿತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಆನ್ಸರಿಗೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅಂತ ಕರಿತೀವಿ. ಸೊ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ಎಂಟ್ರೀಸ್ ಕಮ್ಮಿ ಕೊಟ್ಟಿದ್ದಾರೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ತುಂಬ ಎಂಟ್ರಿ ಕೊಟ್ಟಿರ್ತಾರೆ. ಎಷ್ಟೇ ಎಂಟ್ರಿ ಕೊಟ್ಟಿದ್ರು ನೀವು ಕಲಿಬೇಕಾಗಿದ್ದು ಟ್ರೇಡಿಂಗ್ ಅಕೌಂಟ್ ಮಾತ್ರ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಲಿಯೋದು ಬೇಡ. ಟ್ರೇಡಿಂಗ್ ಅಕೌಂಟ್ ಬಿಟ್ಟು, ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಎಂಟ್ರಿಗಳನ್ನು ಬಿಟ್ಟು ಬೇರೆ ಎಲ್ಲ ಎಂಟ್ರಿಗಳನ್ನು, ಅಂದರೆ ಬ್ಯಾಲೆನ್ಸ್ ಶೀಟ್ ಎಂಟ್ರಿಯನ್ನು ಹೊರತುಪಡಿಸಿ ಬೇರೆ ಎಲ್ಲ ಎಂಟ್ರಿಯನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೆದಾಯಿತು. ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಮಾತ್ರ. ಯಾವುದೇ ಅಸೆಟ್ ಆ್ಯಂಡ್ ಲಯಬಿಲಿಟೀಸನ್ನು ಇಲ್ಲಿ ಬರೀಲಿಕ್ಕಿಲ್ಲ. ಓನ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕಾಗತ್ತೆ. ಸೊ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಾರ್ಮೆಟ್. ಹಾಗೆ
ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಸೊಲ್ಯೂಷನ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರಲ್ಲೇ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು, ಲೆಂತಿ ಪ್ರಾಬ್ಲಮ್ ಕೊಟ್ಟಾಗ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲೇ ತುಂಬ ಎಂಟ್ರೀಸ್ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.